ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ಇಟ್ಸ್ ಅ ಮೂವಿ ಟೈಮ್. ಸೊ ಇವತ್ತಿನ ಬ್ಲಾಗ್ ಇಲ್ಲಿಂದಲೇ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ವಿ ಹ್ಯಾವ್ ಕೇಮ್ ಟು ವಾಚ್ ಅ ಮೂವಿ ಇನ್ ಮೂವಿ ಟೈಮ್ಸ್. ಸೊ ಸ್ತ್ರೀ 2 ನೋಡೋಕ್ಕೆ ಬಂದಿದ್ದೀವಿ. ಫಸ್ಟ್ ಪಾರ್ಟ್ ನಮ್ಮ ಮದುವೆ ಅದರಲ್ಲಿ ಒಂದು 2 ತಿಂಗಳ ಆದಮೇಲೆ ಅದು ರಿಲೀಸ್ ಆಗಿತ್ತು. ಸೊ 2018 ರಿಲೀಸ್ ಆಗಿತ್ತು ಸ್ತ್ರೀ ಪಾರ್ಟ್ 1. ಸೊ ಅದಾದಮೇಲೆ ಇಷ್ಟು ವರ್ಷ ಬೇಕಾಯಿತು ಪಾರ್ಟ್ 2 ಬಿಡೋದಕ್ಕೆ ಅವರು. ಆ್ಯಂಡ್ ಐ ಆಮ್ ಟು ಎಕ್ಸೈಟೆಡ್ ಟು ವಾಚ್. ಆ್ಯಂಡ್ ಕೃಷ್ಣ ಪ್ರಾಣ ಸಖಿನೂ ಇತ್ತು ಬಕೆಟ್ ಲಿಸ್ಟಲ್ಲಿ. ಬಟ್ ಏನು ಮಾಡೋದು, ಐ ವಾಂಟೆಡ್ ಟು ವಾಚ್ ಸಮ್ ಹಾರರ್ ಥ್ರಿಲ್ಲರ್ ಲೈಕ್ ಆ ಥರ ನನಗೆ ತುಂಬ ಇಷ್ಟ. ನಾರ್ಮಲ್ ಲವ್ ಸ್ಟೋರೀಸ್ ಎಲ್ಲ ಗೊತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ಇವತ್ತು ಬಂದು ಸಿಕ್ಕಾಪಟ್ಟೆ ಹೆಡ್ಡೇಕಿತ್ತು. ಯಾಕಂದರೆ ಬೆಂಗಳೂರು ದಾಟಿದ ತಕ್ಷಣ ಅಷ್ಟೊಂದು ಏನಂತಾರೆ ಸೆಕೆ ಬಿಸಿಲು. ಸೊ ಎಷ್ಟು ಸ್ವೆಟ್ ಆಗ್ತಿದ್ವಿ ಅಂತಂದರೆ ಲಿಟ್ರಲಿ ಸಂಜೆ ಅಷ್ಟೊತ್ತಿ ತುಂಬ ಹೆಡ್ಡೇಕಿತ್ತು. ನಾನು ಎಷ್ಟು ಕಮ್ಮಿ ಮಾಡ್ಕೊಂಡು ಬಂದಿದ್ದೀನಿ ಅಂತಂದರೆ ಬುಕ್ ಬೇರೆ ಮಾಡಿಬಿಟ್ಟಿದ್ದೀನಿ, ಹೆಂಗಪ್ಪ ಅನ್ನಂಗಾಗಿತ್ತು. ಆ್ಯಂಡ್ ಐ ಟುಕ್ ದ ಟ್ಯಾಬ್ಲೆಟ್. ಯಾವಾಗೂ ನಾನು ಹೆಡ್ಡೇಕ್ ಟ್ಯಾಬ್ಲೆಟ್ ಯಾವಾಗ ಒಂದ್ಸಲಿನೂ ತೊಗೊಂಡಿಲ್ಲ. ನಾನು ಲಿಟ್ರಲಿ ಎಷ್ಟು ನೋಯ್ತಾಯಿತ್ತು ಅಂತಂದರೆ ನಾನು ತೊಗೊಳ್ಲೇಬೇಕಾದಂಥ ಪರಿಸ್ಥಿತಿ ಬಂತು. ಆ್ಯಂಡ್ ನಾವು ಐ ಆಮ್ ಆಲ್ ರೈಟ್. ಆ್ಯಂಡ್ ಇವ್ರಿಗೆ ಇವಾಗ ಇನ್ನೇನು ಮೂವಿ ಟೈಮ್ 10 ನಿಮಿಷ ಇದೆ. ನನಗೂ ಸ್ವಲ್ಪ ಹೆಡ್ಡೇಕ್ ಆಗ್ತಿದೆ, ತೊಗೊಂಡ್ಬಿಡ್ಲಾ ಅಂತ ಸಜೆಷನ್ ತೊಗೊಂಡು ಹಿ ಹ್ಯಾಸ್ ವೆಂಟ್ ಟು ಟೇಕ್ ಅ ಟ್ಯಾಬ್ಲೆಟ್. ಆ್ಯಂಡ್ ಇವಾಗ ಮೂವಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಹೋಗ್ಬೇಕು. ಊಟ ಮಾಡ್ಕೊಂಡು ಬಂದ್ವಿ. ಚಪಾತಿ, ಜೋಳಿಕಾಯಿ ಪಲ್ಯ, ಒಂದೆರಡು ಬೇಯಿಸಿದ ಮೊಟ್ಟೆ ತಿನ್ಕೊಂಡು ಬಂದ್ವಿ. ದಟ್ಸ್ ಫೈನ್. ಆ್ಯಂಡ್ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ. ಸೊ ಸ್ಯಾರಿ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಶಾಪಿಂಗ್, ಸ್ವಲ್ಪ ಡ್ರೆಸ್ ಶಾಪಿಂಗ್ ಇದೆ. ಸೊ ನೋಡಿಕೊಂಡು ನನ್ನ ಒಂದು ಬಜೆಟಲ್ಲಿ ಚೆನ್ನಾಗಿರೋ ಕಲೆಕ್ಷನ್ಸ್ನ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಹಾಗಿದ್ರೆ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಒಂಥರ ಡಿಫ್ರೆಂಟ್ ನಾರ್ಮಲ್ ಡೈಲಿ ವ್ಲಾಗಿನ ನೀವು ಬೇರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವ್ಲಾಗಲ್ಲಿ. ಇಲ್ಲಿ ನೋಡಿ ಗಾಯ್ಸ್, ಬಂದರು ಟ್ಯಾಬ್ಲೆಟ್ ತಗೊಂಡು ನುಂಗಿದ್ರಾ ನೀರು? ಏನು ಮಾಡ್ತಿದ್ಯೋ? ಏನು ವೆಯ್ಟ್ ಮಾಡ್ತಿದ್ಯ? ಸೇ ಗುಡ್ ಮಾರ್ನಿಂಗ್. ಬಾರಿ ಇಲ್ಲಿ ನೋಡಿ, ಹಿಂಗೆ ಮಾಡ್ತಾನೆ ವ್ಲಾಗಲ್ಲೆಲ್ಲ ಬರೋದೇ ಇಲ್ಲ. ಅಲ್ಲಿ ಶಾಪಿಂಗು ಅದನ್ನೆಲ್ಲ ತೊಗೊಳೋಣ ಅಂದ್ಕೊಂಡಿದ್ದೆ. ಮಳೆ ಬರ್ತಾ ಇದೆ, ಎಲ್ಲ ಫ್ಲಾಪ್ ಆಗುತ್ತೆ ಐಡಿಯಾ, ಐ ಡೋಂಟ್ ನೋ. ಸೊ ನೋಡುವ ಹೇಗೋಗುತ್ತೆ ಇವತ್ತಿನ ಒಂದು ದಿನ ಅಂತ ಅಂದ್ಕೊಂಡು. ಪ್ಲಾನಿಂಗ್ ಟು ಬೈ ಸಮ್ ಪಾಟ್ಸ್ ಆ್ಯಂಡ್ ಗೋ ಫಾರ್ ಶಾಪಿಂಗ್. ಇವತ್ತೇ ಮುಗಿಸ್ಕೊಂಬೇಡ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಗೊತ್ತಿಲ್ಲ ಯಾವಾಗ ಹೊರಡೋದು ಅಂದ್ಕೊಂಡು, ನಾಳೆ ನಾಡಿದ್ರಲ್ಲಿ. ಸೊ ಐ ಆಮ್ ಗೆಟಿಂಗ್ ರೆಡಿ ಟು ಗೋ ಔಟ್. ಸ್ವಲ್ಪ ಹೇಳಿದ್ನಲ್ಲ ಶಾಪಿಂಗ್ ಇದೆ ಅಂತ ಅಂದ್ಕೊಂಡು ಐ ಆಮ್ ಜಸ್ಟ್ ವೇರಿಂಗ್ ಅ ಸ್ಟ್ರೈಪ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ಶರ್ಟ್. ಇನ್ನು ಹೇರ್ಸ್ ಒಣಗಬೇಕು. ಇವಾಗ ಜಸ್ಟ್ ಹೆಡ್ ಬಾತ್ ಮಾಡಿದ್ದೀನಲ್ಲ,
ಸೊ ಐ ಆಮ್ ಗೋಯಿಂಗ್ ವಿತ್ ಸಿಂಪಲ್ ಲುಕ್. ಏನು ಮೇಕಪ್ ಮಾಡ್ತಾಯಿಲ್ಲ ಬಿಕಾಸ್ ತುಂಬ ಮಳೆ ಇರೋದ್ರಿಂದ ಹೊರಗೆ ಬೆಳಗ್ಗೆ ಮಳೆ ಇತ್ತು. ಸೊ ಹಾಗಾಗಿ ಐ ಕುಡೆಂಟ್ ಮೇಕ್ ವ್ಲಾಗ್ ಫ್ರಮ್ ಮಾರ್ನಿಂಗ್. ಸೊ ನೆನ್ನೆ ನೈಟ್ ಮೂವಿ ನೋಡಿದ್ವಿ, ನೋಡ್ಕೊಂಬಂದು ತುಂಬ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಪಾರ್ಟ್ 1 2018 ನೋಡಿದ್ದು ಮದುವೆ ಆದಷ್ಟರಲ್ಲಿ, ಆ್ಯಂಡ್ ಪಾರ್ಟ್ 2 ಇವಾಗ ನೋಡಿದ್ದು. ಸೊ ಇಟ್ ವಾಸ್ ವೆರಿ ಗುಡ್ ಮೂವಿ ಆ್ಯಂಡ್ ನನಗೆ ಹಾರರ್ ಥ್ರಿಲ್ಲರ್ ತುಂಬಾ ಇಷ್ಟ. ಆ್ಯಂಡ್ ಇವಾಗ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅಲ್ಲಿ ಒಳಗಡೆ ಶಾಪ್ ಒಳಗೆ ನಾನು ವೀಡಿಯೋ ಮಾಡೋದಕ್ಕಾಗಲ್ಲ. 2 times ನಾನು ಯಾವಾಗಾರ ಲೈಕ್ ವೀಡಿಯೋ ಮಾಡ್ಕೊಂಡಾಗ ದೇ ಟೋಲ್ಡ್ ಡೋಂಟ್ ಮೇಕ್ ದ ವೀಡಿಯೋ ಫಾರ್ ಸಮ್ ಕೈಂಡ್ ಆಫ್ ದೇ ಥಿಂಗ್ಸ್. ಸೊ ಹಾಗಾಗಿ ಆ್ಯಂಡ್ ಬನ್ನಿ ವ್ಲಾಗ್ನ ಇವತ್ತು ಶುರು ಮಾಡೋಣ. ಆ್ಯಂಡ್ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಅದೇ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಇವಾಗಲೇ ಹೋಗ್ಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದೆ. ನಾನು ಪ್ರತಿ ಸಲ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಬನ್ನಿ ಇವಾಗ ಜಸ್ಟ್ ಹೋಗಿ ಬಂದೆ. ಆ್ಯಂಡ್ ಲಿಟ್ರಲಿ ಸುಸ್ತಾಯಿತು. ನನ್ನ ಅವಸ್ಥೆ ನೋಡಿ ಹೆಂಗಾಗ್ಬಿಟ್ಟಿದೆ. ಹೋಗ್ಬೇಕಾದ್ರೆ ಯಾವ ಥರ ಇದ್ದೆ, ಬಂದಾಗ ಹೆಂಗಿದ್ದೀನಿ. ಆ್ಯಂಡ್ ಐ ಗಾಟ್ ಅ ವೆರಿ ಗುಡ್ ಸಾರೀಸ್ ಆ್ಯಂಡ್ ಐ ಆಮ್ ಗೋನಾ ಶೋ ಯು. ಸೊ ಇನ್ನು ಬ್ಲೌಸ್ ಎಲ್ಲ ಹೊಲಿಕ್ಕೆ ಹಾಕಬೇಕು. ಸೊ ಇದು ಒಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದು ಒಂದು ಸಾರಿ. ಆ್ಯಕ್ಚುಲಿ ಕಲರ್ಸ್ ಎಲ್ಲ ಇದ್ದಿಲ್ಲ ನನ್ನ ಹತ್ರ, ದಟ್ಸ್ ವೈ ಐ ಟುಕ್. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಸಿಕ್ತು ನನಗೆ. ದಟ್ಸ್ ಒನ್. ಋಷಿ ಹಲೋ. ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿಬಿಡಿ ಸರ್. ಸುಚ್ಚೋದು ನಿಮಗೆ ಗೊತ್ತಾಗಲ್ಲ ಆಯ್ತಾ?
ಖಾಲಿ ಮಾಡ್ಕೊಂಡು ಮತ್ತೆ ಕೊಡಲ್ಲ. ಗಂದ್ಬೇಡ ಬಿಡು ಮಿರರ್ ಅದು.